ನಾನು ಬೆಂಗಳೂರಿಂದ ಅಮ್ಮನ ಮನೆಗೆ ಹೋಗಿದ್ನ ಅಲ್ಲಿಂದ ವಿಡಿಯೋನ ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿಗೆ 10 kg ಮೀನನ್ನ ತರಿಸ್ಬಿಟ್ಟು ಮುದ್ದೆ ಮೀನು ಸಾರು ಮಾಡಿದರು. ಸಖತ್ತಾಗಿ ಮಾಡಿದ್ರು ಅಲ್ಲ, ನಾನೇ ಮಾಡಿದ್ದು. ಅಪ್ಪ ಮೀನನ್ನ ಕ್ಲೀನ್ ಮಾಡ್ಕೊಡ್ತಾಯಿತ್ತು. ನಮ್ಮೂರು ಪಕ್ಕನೇ ತಣ್ಣೂರು ಕೆರೆ ಇರೋದ್ರಿಂದ ಇದು ತಣ್ಣೂರು ಕೆರೆಯಲ್ಲಿ ಹಿಡ್ದಿರೋವಂಥ ಮೀನು. ಪ್ರತಿದಿನ ಅಲ್ಲಿ ಮೀನನ್ನ ಹಿಡಿತಾರೆ. ಸೊ ಹಾಗಾಗಿ ಮೀನು ತೊಗೊಂಡು ಬಂದಿದ್ವಿ. ಫಸ್ಟಿಗೆ ಅಪ್ಪ ಜಿಲೇಬಿ ಮೀನನ್ನ ಕ್ಲೀನ್ ಮಾಡ್ಕೊಡ್ತೀನಿ, ಸಾಂಬಾರನ್ನ ಮಾಡಿ ಅಂತ ಹೇಳಿ ಅಪ್ಪ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ತಾಯಿತ್ತು. ಚಂದ ಎಲ್ಲ ಪೀಸ್ ಎಲ್ಲ ಮಾಡಿ ತೊಳ್ದು ಕೊಟ್ಟಿತ್ತು. ಸಾಂಬಾರು ರೆಸಿಪಿನ ನಾನು ಫುಲ್ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಯಾವಾಗಾದರೂ ನಾನು ಮಾಡಿದಾಗ ಅದು ವೀಡಿಯೋ ಫುಲ್ಲು ಅದನ್ನು ರೆಸಿಪಿನ ಹಾಕಿರ್ತೀನಿ, ಬೇಕಂದ್ರೆ ನೀವು ಚೆಕ್ ಮಾಡ್ಕೋಬೋದು. ಅಷ್ಟು ಟೈಮ್ ಇರಲಿಲ್ಲ ಅಂತ ನಾನು ವೀಡಿಯೋನ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ನನ್ನ ತಂಗಿ ಮುದ್ದೆ ಮಾಡಿದ. ಬೆಳಗ್ಗೆ ಮುದ್ದೆ ಮೀನು ಸಾರನ್ನ ಹೊಟ್ಟೆತುಂಬ ತಿಂದು ಈ ಥರ ಬಂಕಾಗಿ ರೆಡಿಯಾಗಿ ಎಲ್ಗೋದೆ ಅಂತ ಮುಂದೆ ನಾನು ಹೇಳ್ತೀನಿ. ತುಂಬ ಚೆನ್ನಾಗಿ ರೆಡಿ ಆಗಿಬಿಟ್ಟು ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡೋಣ ಅಂತ ಅಂದ್ಕೊಂಡು ನಾವು ಅಲ್ಲಿಗೆ ರೀಚ್ ಆದ್ವಿ. ನಮ್ಮೂರಿಂದ 2 ಕಿಲೋಮೀಟರ್ ಅಷ್ಟೇ ನಮ್ಮ ಅತ್ತೆ ಮನೆ ಇರೋದು. ಮಾಡ್ತಿದ್ದೀನಿ ನೀನು ಅಷ್ಟು ಎತ್ತರ ಎತ್ಕೊಳಕ್ಕಾಗಲ್ಲ. ಇಲ್ಲ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ಹೊಲ್ದ ಹತ್ರ ನಾವೆಲ್ಲ ಫ್ಯಾಮಿಲಿ ಗೆಟ್ ಟುಗೆದರ್ ಪಾರ್ಟಿ ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ಬಂದಿದ್ದೀನಿ, ತೋರಿಸ್ತೀನಿ ಬನ್ನಿ ನಾವು ಎಷ್ಟು ಜನ ಇದ್ದೀವಿ ಎಲ್ಲ ಅಂತ. ಸ್ವಲ್ಪ ಕಷ್ಟ ಆಯ್ತೈತೆ ನಡೆಯೋಕ್ಕೆ, ಬಿಕಾಸ್ ನಡೆದು ತುಂಬ ದಿನ ಆಗೋಗಿದೆ ಗದ್ದೆಗಳಲ್ಲೆಲ್ಲ. ಹಾಗಾಗಿ ಹೋಗೋಣ. ಇವೆಲ್ಲ ಮಂಗಗಳ ಥರ ಇರೋ ಮನುಷ್ಯರು, ಆದರೆ ಮಂಗಗಳು. ಇಟ್ಸ್ ಮೈ ಕ್ಯೂಟ್ ಸನಿ, ಸ್ವಲ್ಪ ಬ್ಲ್ಯಾಕಿ. ಬುಲೆಟ್ ಹಾಯ್ ಅಲ್ಲ ಕಣಮ್ಮ, ಹಿಂಗೆ ಅದು ಬಿಡಕ್ಕಾಯ್ತಾ? ಹಾಯ್ ಹಲೋ. ಆಫ್ ಕೋರ್ಸ್ ನಾನೇ ಕೆಲಸ ಮಾಡಿ ಅಲ್ಲಿ ಮಾಡ್ತೀನಿ, ಕೆಲಸ ಮಾಡು. ಅದು ಬಿಟ್ಬಿಟ್ಟು ಬರೀ ವಿಡಿಯೋ ಮಾಡ್ಕೊಂಡು ನಮ್ಗೆಲ್ಲ ನನ್ನ ಮಗನೇ ಮಾಡ್ದೆ ಬಿಡು, ನನ್ನ ಮಗಳೇ. ಇಲ್ಲಿ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದೇನು ಗೊತ್ತಾ, ಈ ಅಕ್ಕಿಗೂಡು ನಿಜವಾಗ್ಲೂ ಸಕ್ಕತ್ತಾಗಿ ಅಕ್ಕಿಗಳು ಗೂಡನ್ನ ಕಟ್ಕೊಂಡಿದ್ದಾವೆ. ಮನುಷ್ಯರು ಕೂಡ ಈ ರೀತಿ ಕ್ರಿಯೇಟಿವಿಟಿ ಮಾಡೋಕ್ಕಾಗಲ್ಲ ಅಂತ ಅನ್ಕೊಂತೀನಿ. ಇವಾಗಲೇ ಗೊತ್ತಾಗಿರ್ಬೋದಲ್ವ ಏನು ಅಂತ. ನಾವು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಒಂದು ಹತ್ರ ಗದ್ದೆಯಲ್ಲಿ ಅಡುಗೆ ಮಾಡಿ ಊಟ ಮಾಡೋಣ ಅಂತ ಪ್ಲ್ಯಾನ್ ಆಗಿತ್ತು. ಒಂದು 20 ಜನ ಹಂಗೂ ಮಿಸ್ ಆಗಿದ್ರು. ತುಂಬ ದೊಡ್ಡ ಕುಟುಂಬ. ಅಡುಗೆ ಮಾಡ್ತಿದ್ವಲ್ಲ, ಆ ಜಾಗದಿಂದ ಈ ಮೇಡಮವ್ರನ್ನ ಕರ್ಕೊಂಬರೋಣ ಅಂತ ನಾನು ಮತ್ತೆ ಊರಿಗೆ ಹೋಗಿ ವಾಪಸ್ ಕರ್ಕೊಂಡು ಬರ್ತಾ ಇದ್ವಿ. ಅವಳಿಗೆ ಜೊತೆಗೊಬ್ಬರು ಬೇಕಿತ್ತಂತೆ ಬರಲಿಕ್ಕೆ ಅಂತ. ಇನ್ನು ಬರೋಷ್ಟೊತ್ತಿಗೆ ಆಲ್ರೆಡಿ ಎಲ್ಲರೂ ಅಡುಗೆನ ರೆಡಿ ಮಾಡ್ತಾಯಿದ್ರು. ನಾವು ಸ್ವಲ್ಪ ನೀರನ್ನೆಲ್ಲ ತಂದು ಕೊಟ್ಬಿಟ್ಟು ಹಂಗೆ ವಿಡಿಯೋ ಮಾಡ್ಕೊಂಡು ಓಡಾಡ್ತಾ ಇದ್ವಿ. ಅಡುಗೆ ಮಾಡೋಕ್ಕೆ ಅಂತಲೇ ನಮ್ಮ ಅಕ್ಕರು ಮತ್ತು ನಮ್ಮ ಅತ್ತೆಂದಿರೆಲ್ಲ ತುಂಬ ಸಖತ್ತಾಗಿ ಅಡುಗೆನ ರೆಡಿ ಮಾಡ್ತಾಯಿದ್ರು ಅಂತ. ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಎಲ್ಲರೂ ಎಲ್ಲ ಹಬ್ಬಗಳಲ್ಲೂ ಎಲ್ಲರೂ ಸಿಗ್ತೀವಿ. ಆದರೆ ಕೆಲವೊಂದು ಟೈಮಲ್ಲಿ ಹಬ್ಬಕ್ಕೆ ನಾವು ಹೋಗಲ್ಲ, ಮತ್ತೊಬ್ಬರು ಬರಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗಿ ಸಿಗೋಕ್ಕಾಗೋದಿಲ್ಲ ಅಂತ ಈ ಥರ ಗೆಟ್ ಟುಗೆದರ್ ಮಾಡೋಣ ಅಂತ ಮಾಡಿದ್ದು. ಮೈಸೂರಲ್ಲಿ ಸ್ವಲ್ಪ ಜನ ಇದ್ದಾರೆ, ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಜನ ಇದ್ದಾರೆ, ನಾವು ಊರಲ್ಲಿ ಸ್ವಲ್ಪ ಜನ ಇದ್ದಾರೆ. ಹಂಗೂ ತುಂಬ ಜನ ಮಿಸ್ ಆಗಿದ್ರು, ಒಂದು 20 ಜನನೇ ಮಿಸ್ ಆಗಿದ್ರು ಅಂತ ಅನಿಸುತ್ತೆ. ದೊಡ್ಡ ಕುಟುಂಬ ಅಂತಲೇ ಹೇಳ್ಬೋದು ನಮ್ಮದು. ಇನ್ನು ಅನ್ನಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ರು. ಮೊಟ್ಟೆ, ಬೋಟಿ ಫ್ರೈ, ಚಿಕನ್ ಚಾಪ್ಸ್, ಮುದ್ದೆ, ಮಟನ್ ಸಾರು ಇಷ್ಟನ್ನ ಮಾಡಿದರು. ಎಲ್ಲರೂ ಬಂದಿದ್ರಲ್ಲ, ಸಖತ್ತಾಗಿತ್ತು. ಅದ್ರ ಜೊತೆಗೆ ಇವ್ರನ್ನೂ ಕರ್ಕೊಂಡು ಹೋಗ್ಬಿಟ್ಟಿದ್ವಿ. ಯಾಕೆ ಅಂದರೆ ಬೆಂಗಳೂರಿಂದ ಬಂದಿದ್ವಲ್ಲ, ಸೊ ಹಾಗಾಗಿ ನನ್ನ ತಂಗಿನೂ ನನ್ನ ಜೊತೆನೇ ಕರ್ಕೊಂಡು ಬಂದಿದ್ವಲ್ಲ. ಇನ್ನು ಏನು ಅವಳೊಬ್ಳನ್ನೇ ಅಮ್ಮನ ಮನೇಲಿ ಬಿಟ್ಟು ಹೋಗೋದು ಅಂತ ಅವಳನ್ನೂ ಮಕ್ಕಳನ್ನು ಕರ್ಕೊಂಡು ಬಂದಿದ್ವಿ. ಇನ್ನು ಅಡುಗೆ ಪ್ರಿಪ್ರೇಷನ್ ಹಿಂಗೆ ನಡೀತಾ ಇದೆ. ಆಲ್ಮೋಸ್ಟ್ ಎಲ್ಲ ಫಂಕ್ಷನಲ್ಲೂ ನಮ್ಮ ನೇತ್ರಕ್ಕ ಅವ್ರದ್ದೇ ಅಡುಗೆ ಕೆಲಸ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸ್ವಲ್ಪನೂ ಅವರು ಬೇಜಾರು ಮಾಡ್ಕೊಳ್ಳಲ್ಲ, ಜಂಬನ್ನು ತೋರಿಸಲ್ಲ. ಯಾರು ಫಂಕ್ಷನ್ ಇರಲಿ ಅಮ್ಮನೇ ನಿಂತ್ಕೊಂಡು ನೀಟಾಗಿ ಓಡಾಡಿ ಎಲ್ಲನೂ ಕೆಲಸನ ಮಾಡ್ತಾರೆ. ನಮ್ಮದೆಲ್ಲ ಏನಿದ್ರು ಅವ್ರು ಮಾಡ್ತಿರ್ಬೇಕಾದ್ರೆ ಬರೀ ಹಿಂಗೆ ಅಳ್ಳಾಡ್ಸೋದು ತಿರುಸೋದು ಇದೇ ಕೆಲಸ. ಇಷ್ಟು ಜನಕ್ಕೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ, ಹಾಗಾಗಿ ನಾವು ಅಷ್ಟೆಲ್ಲ ಮಾಡೋಕ್ಕೂ ಹೋಗೋದಿಲ್ಲ. ತುಂಬ ಕಷ್ಟಪಟ್ಟು ಅಡುಗೆ ಮಾಡ್ತವ್ರೆ. ಹೌದು. ಇನ್ನು ಹೋಯ್ತಾ ಬತ್ತಾ ಯಾರ್ಯಾರು ಸಿಗ್ತಿರ್ತಾರೆ ಅವ್ರ ಹತ್ರ ಎಲ್ಲ ನಿಂತ್ಕೊಂಡು ಮಾತಾಡೋದೇ ಕೆಲಸ ನಮ್ಮದು. ಇನ್ನು ಗಂಡಸ್ರೆ ನಮ್ಮ ಮನೇಲಿ ತುಂಬ ಸ್ಟ್ರಾಂಗಾಗಿ ಇದ್ದಾರೆ. ಮುದ್ದೆನೆಲ್ಲ ಅವರೇ ತಿರುಗ್ತಾ ಇದ್ರು. ಹೆಂಗಸ್ರೆಲ್ಲ ಮುದ್ದೆ ಕಟ್ಟೋದು, ನಂದು ಬರೀ ವಿಡಿಯೋ ಮಾಡೋದು, ಖಾಲಿ ಅತ್ತಾಗಿತ್ತಾಗ ಓಡಾಡೋದೇ ಆಗಿತ್ತು. ಸೊ ಅಂದರೆ ದೊಡ್ಡವರೆಲ್ಲ ಮುದ್ದೆನ ತಿರುವಿ ಈ ಥರ ಮಾಡಿಕೊಟ್ರೆ ಹೆಂಗಸ್ರುಗಳು ಈಸಿಯಾಗಿ ಮುದ್ದೆನ ಕಟ್ಟೋರು.
ಸೊ ಹಾಗಾಗಿ ಆ ಕೆಲಸನೂ ಕೂಡ ಒಂದು ಸೈಡು ಮುದ್ದೆನೂ ಮಾಡಿದ್ದಾಗಿತ್ತು, ಇನ್ನು ಅನ್ನನೂ ಆಲ್ರೆಡಿ ಆಗಿತ್ತು. ಒಟ್ಟಿಗೆ ಕುತ್ಕೊಂಡು ಇನ್ನೂ ಊಟ ಮಾಡೋದೊಂದು ಬಾಕಿ ಅಷ್ಟೇ. ಎಷ್ಟು ಚೆನ್ನಾಗಿತ್ತಂದರೆ, ನೀವು ಯಾರಾದರೂ ಒಂದು ದೊಡ್ಡ ಫ್ಯಾಮಿಲಿ ಇದ್ದರೆ ಒಂದು ಸಲ ಈ ಥರ ಮಾಡಿ ಗೊತ್ತಾಗುತ್ತೆ ಅದ್ರದ್ದು ಮಜಾ ಏನು ಅಂತ. ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡೋದೇ ಒಂದು ಖುಷಿ. ನೀವು ಈ ಥರ ಫ್ಯಾಮಿಲಿ ಎಲ್ಲ ಒಂದು ಸಲ ಸೇರಿ ಅಡುಗೆ ಮಾಡಿ ನೋಡಿ, ಅದ್ರ ಮಜಾನೇ ಬೇರೆ ಇರುತ್ತೆ. ಅದರಲ್ಲೂ ಗದ್ದೆ ಹತ್ರ ಮಾಡಬೇಕು, ಇನ್ನೂ ಸಕ್ಕತ್ತಾಗಿರುತ್ತೆ. ಯಾಕಂದರೆ ಈಗ ನಾವು ಬೆಂಗಳೂರಲ್ಲಿ ಇರ್ತೀವಿ, ಮೈಸೂರಲ್ಲಿ ಇರ್ತಾರೆ, ಎಲ್ಲರೂ ಒಟ್ಟಿಗೆ ಸೇರ್ಲಿಕ್ಕೆ ಆಗೋದಿಲ್ಲ. ಈ ಥರ ಯಾವಾಗಾದರೂ ಗದ್ದೆ ಹತ್ರ ಸೇರಿ ಅಡುಗೆ ಮಾಡಿ ಊಟ ಮಾಡೋ ಮಜಾನೇ ಬೇರೆ. ಆಮೇಲೆ ಎಲ್ರಿಗೂ ಮಧ್ಯಾಹ್ನದಷ್ಟೊತ್ತಿಗೆ ಅಡುಗೆ ರೆಡಿ ಆಯಿತು, ಊಟಕ್ಕೆ ಬಡಿಸ್ತಾಯಿದ್ರು, ಊಟ ಮಾಡ್ಕೊಂಡ್ವಿ. ಒಂದು ಟ್ರಿಪ್ಪು. ಇನ್ನೊಂದು ಟ್ರಿಪ್ಪು ನಾವು ಊಟ ಮಾಡಿರೋರು ಊಟ ಮಾಡಿಲ್ಲದೆ ಇರೋರಿಗೆ ಇನ್ನೊಂದು ಟ್ರಿಪ್ಪು ಬಡಿಸೋದು. ನಮ್ಮ ಮನೆ ಜನನೇ 2 ಅಂತಿ ಆಗಿದೆ ನೋಡಿ. ಯಾರಿಗಾದ್ರೂ ಮದುವೆ ಫಂಕ್ಷನ್ಗೆ ಜನ ಕಡಿಮೆ ಇದ್ದರೆ ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಫ್ಯಾಮಿಲಿಯವ್ರು ಫುಲ್ ಬಂದರೆ ಸಾಕು, ಫುಲ್ ಜಾತ್ರೆ ಆಗೋಗ್ಬಿಡುತ್ತೆ. ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ. ಬಟ್ ನಮ್ಮದು ಆ ಥರ ದೊಡ್ಡ ಫ್ಯಾಮಿಲಿ ಅಂತ ನಾನು ಹೇಳ್ಕೊತಾ ಇರೋದಷ್ಟೇ. ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಅಂತೂ ಮಾಡಿದ್ವಿ. ಎಲ್ಲ ಆದಮೇಲೆ ಊಟ ಎಲ್ಲ ಮುಗಿಸಿ ಫೋಟೋಶೂಟು ವಿಡಿಯೋ ಎಲ್ಲ ತಗೋತಾ ಇದ್ವಿ. ಇನ್ನು ಇವರು ಹಳೆದು ಓಲ್ಡ್ ಮೆಮೊರೀಸ್ನ ಕ್ರಿಯೇಟ್ ಮಾಡಿದರು. 90s ಕಿಡ್ಸ್ಗೆ ಇದು ಆಲ್ಮೋಸ್ಟ್ ಗೊತ್ತಿರುತ್ತೆ. ತೆಂಗಿನ ಗರಿಲಿ ವಾಚು ಉಂಗುರ ಎಲ್ಲನೂ ಮಾಡೋದನ್ನೆಲ್ಲ ಮಾಡಿ ನಮ್ಮ ಕೈಗಳಿಗೆ ಆಗ್ತಿರ್ಬೇಕಾದ್ರೆ ಒಂದು ಕ್ಷಣ ನಾನೇ ನಮ್ಮ ಸ್ಕೂಲ್ ಲೈಫ್ಗೆ ಹೋಗಿ ವಾಪಸ್ ಬಂದೆ. ಅಷ್ಟು ಖುಷಿ ಆಯ್ತಿದ್ದು ನೋಡಿ. ಎಲ್ರಿಗೂ ಇವರು ತೆಂಗಿನ ಗರಿಲಿ ವಾಚು ಮತ್ತು ಉಂಗುರನ ಮಾಡಿಕೊಡ್ತಾಯಿದ್ರು. ಇದಂತೂ ಸಖತ್ತಾಗಿತ್ತು. ಊಟ ಆದಮೇಲೆ ಈ ಥರ ಎಲ್ಲ ಮಾಡ್ಕೊಂಡು ಕೂತಿದ್ವಿ ಅರ್ಗುಸಕ್ಕೆ ಅಂತ. ಇನ್ನು ಮತ್ತೆ ಎಲ್ಲರೂ ಸೇರಿ ವೀಡಿಯೋಸು ಮತ್ತು ಫೋಟೋಸ್ ತೊಗೊಳ್ಳೋಣ ಅಂತ ಎಲ್ಲ ಒಂದು ಗ್ರೂಪ್ ಫೋಟೋ ತೊಗೋಬೇಕು ಅಂತ ಒಂದು ಸೈಡಲ್ಲಿ ಚೇರ್ ಹಾಕಿ ಕೂರಿಸಿದ್ವಿ. ಇಷ್ಟು ಜನ ಎಲ್ಲ ಒಂದೇ ಫ್ಯಾಮಿಲಿ. ಇದರಲ್ಲಿ ಒಂದು 10-20 ಜನ ಮಿಸ್ ಆಗಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಅನ್ಫಾರ್ಚುನೇಟ್ಲಿ ಅವ್ರು ಬರ್ಲಿಕ್ಕೆ ಆಗಲಿಲ್ಲ. ಇರೋ ಜನದಲ್ಲಿ ಇಷ್ಟು ಜನನ ಸೇರಿಸಿ ಒಂದು ಫೋಟೋ ಮತ್ತು ವೀಡಿಯೋಸ್ನ ತೊಗೊಂಡ್ವಿ. ಇನ್ನು ಮನೆಗೆ ಬರ್ತಾ ಕಬ್ಬನ್ನು ಕೂಡ ತೊಗೊಂಡು ಹೋದ್ವಿ ನಮ್ಮ ಮನೆಗೆ ಅಂತ, ಯಾಕೆ ಬೆಂಗಳೂರಲ್ಲಿ ನಾವು ತಿನ್ನಲಿಕ್ಕೆ ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನು ಡೈಲಿ ವ್ಲಾಗ್ಸ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಅಂದರೆ ಪ್ರತಿದಿನ ಅಂತೂ ಅಪ್ಲೋಡ್ ಮಾಡೋಕ್ಕಾಗಲ್ಲ, ವಾರಕ್ಕೊಂದು ಅಪ್ಲೋಡ್ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಥ್ಯಾಂಕ್ ಯು. ನಮ್ಮ ಬಂಧ ಅನುಬಂಧ ಸ್ವರ್ಗವೇ ನಾಚುವ ಹಾಗಿದೆ. ಇಲ್ಲಿ ಮೊಗ್ಗು ಅರಳಿದರೆ ಹೂವಿಗೆ 1000 ವರ್ಷವೇ. ಕಣ್ಣೆರಡು ಇರಬಹುದು, ನೋಟಗಳೊಂದೇ ಅಲ್ಲವೇ. ರೂಪಗಳು ಎರಡೆರಡು, ಹೃದಯ ಒಂದೇ ಅಲ್ಲವೇ. ಈ ಜೀವನ ಸಂಜೀವಿನಿ, ಇದು ಅಣ್ಣನಾಶಯ, ನೀ ಹೇಳು ಶುಭಾಶಯ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಹೆಚ್ಚೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ.